ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಸುಪ್ರಸನ್ನತೆಯ ಕಾಲ. ಅದಕ್ಕೆ ಆಧಾರವಾಗಿ 2 ಕೊರಿಂಥ 6ನೇ ಅಧ್ಯಾಯ 2ನೇ ವಚನ. ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನು ಕೇಳಿದನು, ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯ ಮಾಡಿದನು ಎಂದು ದೇವರು ಹೇಳುತ್ತಾನಲ್ಲ. ಈಗಲೇ ಆ ಸುಪ್ರಸನ್ನತೆಯ ಕಾಲ, ಇದೇ ಆ ರಕ್ಷಣೆಯ ದಿನ. ನೋಡ್ರಿ, ರಕ್ಷಣೆ ದಿನ ಎನ್ನುವಂಥದ್ದು ನಾಳೆ ಅಲ್ಲರಿ, ಅದು ಈ ದಿನವೇ. ಅದಕ್ಕೆ ವಾಕ್ಯ ಹೇಳ್ತದೆ, ಈಗಲೇ ಆ ಸುಪ್ರಸನ್ನತೆಯ ಕಾಲ, ಇದೇ ಆ ರಕ್ಷಣೆಯ ದಿನ. ಒಂದು ನಡೆದ ಸಂಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಆವಾಗ ಇನ್ನೂ ವಾಕ್ಯ ನಿಮಗೆ ಚೆನ್ನಾಗಿ ಅರ್ಥವಾಗುತ್ತದೆ. ಒಬ್ಬ ವ್ಯಕ್ತಿ ತಾನು ಮಾಡಿದ ಕೊಲೆಗಾಗಿ ಜೈಲಿಗೆ ಹೋದನು ಮತ್ತು ಅವನ ಪ್ರಕರಣವು ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಂದಿತು. ನ್ಯಾಯಾಧೀಶರು ಅವನ ಕೊಲೆಯ ಅಪರಾಧಕ್ಕಾಗಿ ಮರಣದಂಡನೆಯನ್ನು ವಿಧಿಸಿದರು. ಇದನ್ನು ಕೇಳಿಸಿಕೊಂಡ ಅವನಿಗೆ ತಿಳಿದವರೆಲ್ಲ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಆ ಮನುಷ್ಯ ಒಳ್ಳೆಯವನು ಮತ್ತು ಮರಣದಂಡನೆಗೆ ಅರ್ಹನಲ್ಲ, ದಯವಿಟ್ಟು ಅವನನ್ನು ಮರಣದಂಡನೆಯಿಂದ ರಕ್ಷಿಸಿ ಎಂದು ಎಲ್ಲರೂ ಅರ್ಜಿಯಲ್ಲಿ ಬರೆದು ರಾಷ್ಟ್ರಪತಿಗಳಿಗೆ ಕ್ಷಮಾದಾನದ ಮನವಿಯನ್ನು ನೀಡಿದರು. ರಾಷ್ಟ್ರಪತಿಗಳು ಒಂದು ಸಾರಿ ಸಾಧಾರಣ ವಸ್ತ್ರಗಳನ್ನು ಧರಿಸಿ ಕಾರ್ಯಾಗೃಹಕ್ಕೆ ಹೋಗಿ ಈ ಮರಣದಂಡನೆ ಕೈದಿಯನ್ನು ಕರೆತರಲು ಹೇಳಿದರು. ಆಗ ಅವನು ಬಹಳ ಕೋಪದಿಂದ, ನಾನು ಯಾರನ್ನೂ ನೋಡಲು ಬರುವುದಿಲ್ಲ, ಅವರಿಗೆ ಯಾರಿದ್ದರೂ ಪರವಾಗಿಲ್ಲ, ಅವ್ರನ್ನ ಹೋಗಲಿಕ್ಕೆ ಹೇಳಿ ಎಂಬುದಾಗಿ ಕೋಪದಿಂದ ಆ ಮರಣ ದಂಡನೆ ಕೈದಿ ಹೇಳಿಬಿಟ್ಟು ಕಳಿಸಿಬಿಟ್ಟನು. ಅವರು ಹೋಗಿಬಿಟ್ಟರು. ಯಾರೋ ಅವನ ಬಳಿಗೆ ಓಡಿ ಬಂದು, ನಿನ್ನನ್ನು ಈ ಮರಣ ದಂಡನೆಯಿಂದ ಮುಕ್ತಿಗೊಳಿಸಲು ಬಂದವರು ಸಾಧಾರಣ ವ್ಯಕ್ತಿಯಲ್ಲ, ಅವರು ಈ ರಾಷ್ಟ್ರಪತಿ ಎಂದು ಹೇಳಿದರು. ಆಗ ಅವನು, ನನಗೆ ಉಚಿತವಾಗಿ ದೊರೆತ ಬಿಡುಗಡೆಯನ್ನು ಬೇಡವೆಂದು ನಿರಾಕರಿಸಿ ಬಿಟ್ಟನಲ್ಲ ಎಂದು ಬಿಕ್ಕಿ ಬಿಕ್ಕಿ ಆತನು ಮರಣ ದಂಡನೆಯನ್ನು ಪಡೆದುಕೊಂಡನು. ನೋಡ್ರಿ, ಯೇಸು ಸ್ವಾಮಿ ಕೂಡ ಈ ಲೋಕದಲ್ಲಿ ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ ಲೋಕಕ್ಕಾಗಿ ಬಂದರು. ಈ ಲೋಕದ ಪ್ರತಿಯೊಬ್ಬ ಮನುಷ್ಯನನ್ನು ಮುಕ್ತಗೊಳಿಸಲು ಬಿಡುಗಡೆಯ ಪತ್ರವನ್ನು ತಂದೆಯಾದ ದೇವರಿಂದ ಪಡೆದು ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದರು. ಆದರೆ ಅನೇಕರು ರಕ್ಷಕನು ದೇವರು ಆದ ಯೇಸು ನಮಗೆ ಬೇಡವೆಂದು ಹೇಳುತ್ತಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕೊಡಲು ಬಂದ ವಿಮೋಚನೆಯ ಆ ರಕ್ಷಣೆಯ ಬಾಂಡನ್ನು ನೀವು ಇನ್ನೂ ಖರೀದಿಸಿಲ್ಲವಾದರೆ ಅದನ್ನು ಇಂದು ಉಚಿತವಾಗಿ ಖರೀದಿಸಿದರೆ ಇದೇ ಸುಪ್ರಸನ್ನತೆಯ ಕಾಲ, ಇಂದೇ ಆ ರಕ್ಷಣೆಯ ದಿನ. ನೀವು ಇಂದು ದೇವರನ್ನು ಸ್ವೀಕರಿಸಿದರೆ ದೇವರು ನಿಮ್ಮನ್ನು ಮರಣದಿಂದ, ಪಾಪದ ಶಿಕ್ಷೆಯಿಂದ ಮುಕ್ತಿ ಕೊಡುತ್ತಾರೆ. ಆಗ ನಿಮ್ಮ ಜೀವನ ಯಶಸ್ವಿಯಾಗಿರುತ್ತದೆ. ಯೇಸು ಸ್ವಾಮಿ ನಿಮ್ಮನ್ನು ಪ್ರೀತಿಸ್ತಾರೆ, ನಿಮಗೋಸ್ಕರ ಈ ಲೋಕಕ್ಕೆ ಬಂದಿದ್ದಾರೆ. ಅವರು ಸ್ತೋತ್ರ ಪ್ರತಿಯೊಬ್ಬರನ್ನು ಪಾಪದ ಬಂಧನದಿಂದ ಬಿಡುಗಡೆಗೊಳಿಸಲು ಬಂದರು. ಹಾಗಾದರೆ ಅವರನ್ನು ತಿರಸ್ಕರಿಸದೆ ಅವರನ್ನು ಅಂಗೀಕರಿಸಿ ಜೀವಿಸ್ರಿ. ನಿಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ಹೊಂದಿಕೊಳ್ಳ್ರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ದಿನಕ್ಕಾಗಿ, ಸಮಯಕ್ಕಾಗಿ ನಿಮ್ಮನ್ನು ವಂದಿಸ್ತೇವೆ. ಅಪ್ಪ ದೇವರೇ, ನೀವು ನಮ್ಮನ್ನು ಬಿಡುಗಡೆಗೊಳಿಸುವುದಕ್ಕಾಗಿ ಪರಲೋಕವನ್ನು ತೆರೆದು ಈ ಭೂಮಿಗೆ ಬಂದ್ರಿ. ಅದನ್ನು ನಂಬುವಂತೆ, ಸ್ವೀಕರಿಸುವಂತೆ ನಮ್ಮ ಜೀವಿತದಲ್ಲಿ ಅಪ್ಪ ಆ ಪಾಪದ ಶಿಕ್ಷೆಯಿಂದ, ನರಕದ ಶಿಕ್ಷೆಯಿಂದ ದೇವರೇ ಬಿಡುಗಡೆಯನ್ನು ಹೊಂದಿಕೊಂಡು ಸ್ವಾಮಿ ನಿತ್ಯ ಜೀವ ಪಡೆದುಕೊಳ್ಳುವಂತೆ ನಮಗೆ ಸಹಾಯ ಮಾಡಿರಿ. ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡಿರಿ. ಅವರಿಗೆ ನಿನ್ನ ಕೃಪೆ, ಕರುಣೆ ದೊರಕಲಿ. ಈ ದಿವಸ ಕೂಡ ಅವರು ಮಾಡುವ ಪ್ರತಿಯೊಂದು ಕೈ ಪ್ರಯಾಸಗಳನ್ನು, ಕೆಲಸಗಳನ್ನು ನೀವು ಆಶೀರ್ವದಿಸಿ ಕೊಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನೀವು ಆಳ್ವಿಕೆ ಮಾಡಿರಿ. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು.